ಇಲ್ಲಿ ನಾನು 1 ಕಟ್ ಫ್ಲ್ಯಾಟ್ ಬ್ಯಾಂಗಲ್ಗೆ ಈ ಥರ ಗೋಲ್ಡ್ ಥ್ರೆಡನ್ನು ನಾನು ಈ ರೀತಿ ನೀಟಾಗಿ ರ್ಯಾಪ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಇದಕ್ಕೆ ಕಾಸನ್ನು ಸ್ಟಿಕ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಕಾಸು ಮೇಲೆ ಇಲ್ಲಿ ಹೋಲ್ ಮಾಡಿರ್ತಾರಲ್ವ, ಈ ಒಂದು ಪಾರ್ಟ್ ನಮಗೆ ಬೇಕಿಲ್ಲ. ಸೊ ಇದನ್ನು ನಾವು ಕಟರಿಂದ ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ. ಸೀಸರಿಂದ ನಾವು ಕಟ್ ಮಾಡ್ಕೋಬಾರ್ದು, ಫಿನಿಶಿಂಗ್ ಚೆನ್ನಾಗಿರಲ್ಲ. ಸೊ ನಾವು ಕಟರಿಂದನೇ ಕಟ್ ಮಾಡ್ಕೋಬೇಕು, ಆವಾಗ ಮಾತ್ರ ನೋಡೋದಕ್ಕೆ ಲುಕ್ಕು ತುಂಬ ಚೆನ್ನಾಗಿ ಇರುತ್ತೆ. ಈ ರೀತಿ ನಾವು ಕಟರ್ನಲ್ಲಿ ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ, ನಾನು ಮುಂಚೆನೇ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ನಿಮಗೆ 3 ಮಾತ್ರ ಕಟ್ ಮಾಡಿ ತೋರಿಸಿದೆ. ಇವಾಗ ನಾವು ಇದನ್ನು ಬ್ಯಾಂಗಲ್ಗೆ ಸ್ಟಿಕ್ ಮಾಡ್ಕೋಬೇಕಾಗುತ್ತೆ. ಸೊ ನಾವು ಫ್ಯಾಬ್ರಿಕ್ ಗ್ಲೂನ ಈ ರೀತಿ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ಈ ಫ್ಯಾಬ್ರಿಕ್ ಗ್ಲೂನನ್ನು ನಾವು ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಬೇಕು. ಆದರೆ ಎಲ್ಲ ಕಡೆನೂ ಫುಲ್ಲು ಬ್ಯಾಂಗಲ್ ಪೂರ್ತಿನೂ ಸ್ಪ್ರೆಡ್ ಮಾಡಬಾರ್ದು. ಸೊ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಮಾತ್ರ ನಾವು ಈ ಒಂದು ಗ್ಲೂನ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಗ್ಲೂನನ್ನು ಅಪ್ಲೈ ಮಾಡ್ಕೊಂಡದ್ದಾದಮೇಲೆ ಈ ರೀತಿ ನಾವು ಕಾಸನ್ನು ಸ್ಟಿಕ್ ಮಾಡಬೇಕು. ಈ ಒಂದು ಕಾಸನ್ನು ನಾವು ಈ ರೀತಿ ನೀಟಾಗಿ ಸ್ಟಿಕ್ ಮಾಡಬೇಕು. ಆ ಸೈಡು ಹೋಗಬಾರ್ದು, ಈ ಸೈಡು ಹೋಗಬಾರ್ದು. ಕರೆಕ್ಟಾಗಿ ಗ್ಯಾಪ್ ನೋಡಿಕೊಂಡು ಕರೆಕ್ಟಾಗಿ ನಾವು ಇದನ್ನು ಒಂದರ ಮೇಲೆ ಒಂದು ಕರೆಕ್ಟಾಗಿ ಸ್ಟಿಕ್, ಒಂದರ ಮೇಲೆ ಒಂದು ಅಲ್ಲ, ಸ್ವಲ್ಪ ಲೈಟಾಗಿ ಸ್ವಲ್ಪ ಕೆಳಗಡೆ ಪಾರ್ಟಲ್ಲಿ ಒಂದ್ರ ಮೇಲೆ ಒಂದು ಟಚ್ ಆಗಿರೋ ಥರ ನಾವು ಈ ರೀತಿ ಸ್ಟಿಕ್ ಮಾಡ್ಕೋಬೇಕಾಗುತ್ತೆ. ಸ್ಟಿಕ್ ಮಾಡ್ಕೊಂಡು ಆದಮೇಲೆ ನಾವು ಒಂದು ಸಲ ಇದನ್ನು ಅದ್ರ ಮೇಲೆ ಪ್ರೆಸ್ ಮಾಡಬೇಕು. ಆವಾಗ ಅದು ನೀಟಾಗಿ ಸ್ಟಿಕ್ ಆಗುತ್ತೆ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಈ ರೀತಿ ನಿಮಗೆ ಯಾರಿಗಾದರೂ ಬ್ಯಾಂಗಲ್ಸ್ ಬೇಕಿದ್ದರೆ ಮೇಲೆ ಕಾಣ್ತಾ ಇರೋವಂಥ ನಂಬರ್ಗೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಪ್ರೈಸ್ ಕೂಡ ಅಫೋರ್ಡೆಬಲ್ ಆಗಿ ಇರುತ್ತೆ. ಈ ಥರ ಬ್ಯಾಂಗಲ್ಸ್ ಟ್ರೆಡಿಷನಲ್ ಔಟ್ಫಿಟ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ನಾವು ಸಿಂಗಲ್ ಒಂದನ್ನೇ ಮಾತ್ರ ಹಾಕ್ಕೋಬೋದು. ಈಗ ಒಂದು ಟ್ರೆಡಿಷನಲ್ ಸ್ಯಾರಿ ಲೈಕ್ ಇಳ್ಕಲ್ ಸ್ಯಾರೀಸ್ ಎಲ್ಲ ಇರುತ್ತಲ್ವ, ಸೊ ಆ ಥರ ಸ್ಯಾರಿಗಂತೂ ಇದು ತುಂಬಾ ಸಖತ್ತಾಗಿ ಮ್ಯಾಚ್ ಆಗುತ್ತೆ. ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ವೇರ್ ಮಾಡಿದಾಗ. ನೋಡಿ, ಈಗ ಕಾಸನ್ನೆಲ್ಲ ನಾವು ಸ್ಟಿಕ್ ಮಾಡ್ಕೊಂಡು ಹೋಗಿದೆ. ಆ ಸೈಡ್ ಈ ಸೈಡ್ ಎರಡೂ ಸೈಡು ಗ್ಯಾಪ್ ಇರೋದ್ರಿಂದ ನಾವು ಎರಡೂ ಸೈಡ್ಗೂ ಈಗ ಸರ್ಕಲ್ ಶೇಪಲ್ಲಿರುವಂತಹ ಕುಂದನ್ ಸ್ಟೋನನ್ನು ನಾವು ಇದಕ್ಕೆ ಸ್ಟಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಫ್ಯಾಬ್ರಿಕ್ ಗ್ಲೂನ ನಾನಿಲ್ಲಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ರೌಂಡ್ ಶೇಪ್ ಕುಂದನನ್ನು ನಾವು ಸ್ಟಿಕ್ ಮಾಡ್ಕೋಬೇಕಾಗುತ್ತೆ. ಎರಡೂ ಸೈಡು ಕೂಡ ನಾವು ರೌಂಡ್ ಶೇಪ್ ಕುಂದನನ್ನು ಸ್ಟಿಕ್ ಮಾಡಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇದೇ ರೀತಿ ನಮ್ಮ ಚಾನಲಲ್ಲಿ ಹೊಸ ವೀಡಿಯೋಸ್ ಎಲ್ಲ ಬರ್ತಾ ಇರುತ್ತೆ. ಸೊ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ನಿಮಗೆ ಸಿಕ್ಕಿರುವಂತಹ ಫ್ರೀ ಟೈಮಲ್ಲಿ ನನ್ನ ಒಂದು ವೀಡಿಯೋಸನ್ನು ನೋಡಬಹುದು. ಈ ಒಂದು ವಿಡಿಯೋ ರಿಲೇಟೆಡ್ ನಿಮಗೆ ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ, ನಾನು ನಿಮಗೆ ಡೌಟನ್ನು ಕ್ಲಿಯರ್ ಮಾಡ್ತೀನಿ. ನೋಡಿ, ಈ ರೀತಿ ಒಂದು ಸೈಡ್ ಸ್ಟಿಕ್ ಮಾಡಿಕೊಂಡೆ, ಈ ಸೈಡು ಈಗ ಸ್ಟಿಕ್ ಮಾಡ್ಕೋಬೇಕು. ಈ ರೀತಿ ನಾವು ಯಾವುದೇ ಒಂದು ವರ್ಕ್ ಮಾಡಬೇಕಂದ್ರೆ ನೀಟ್ ಫಿನಿಶಿಂಗ್ ಇರಬೇಕು. ನೋಡಿ, ಈಗ ಎರಡೂ ಸೈಡು ನಾನು ಸ್ಟಿಕ್ ಮಾಡ್ಕೊಂಡಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈ ರೀತಿ ನಾವು ನೀಟಾಗಿ ಸ್ಟಿಕ್ ಮಾಡ್ಕೋಬೇಕು. ಸೊ ಅವಾಗ ಮಾತ್ರ ನಮ್ಮ ಒಂದು ವರ್ಕು ಚೆನ್ನಾಗಿರೋದು. 4 ಜನ ಕೂಡ ನಮ್ಮ ವರ್ಕನ್ನು ಇಷ್ಟಪಡ್ತಾರೆ. ನೋಡಿ, ಈ ರೀತಿ ನಾನು ಇನ್ನೊಂದು ಬ್ಯಾಂಗಲ್ ಕೂಡ ಮುಂಚೆನೇ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ತೋರಿಸ್ತಾ ಇದ್ದೀನಿ. ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು 4 ಕಟ್ ಬ್ಯಾಂಗಲ್ಸ್, ಪರ್ಪಲ್ ಕಲರ್ 4 ಕಟ್ ಬ್ಯಾಂಗಲ್ಸ್ಗೆ ಇದನ್ನು ಮ್ಯಾಚ್ ಮಾಡ್ತಾ ಇದ್ದೀನಿ. ಸೊ ಆ ಸೈಡ್ ಒಂದು ಈ ಸೈಡ್ ಒಂದು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಲಿಗ್ಯಾಂಟ್ ಲುಕ್ಕಲ್ಲಿ ಇರುತ್ತೆ ಈ ಬ್ಯಾಂಗಲ್ಸ್. 4 ಜನ ಕೇಳಬೇಕು ಹಾಕ್ಕೊಂಡಾಗ, ಆ ಥರ ಅಂತೂ ಖಂಡಿತ ಇರುತ್ತೆ. ನೋಡಿ, ಈಗ ಫೈನಲ್ ಔಟ್ಲುಕ್ ಹೇಗೆ ಬಂದಿದೆ ಅಂತ. ಈ ರೀತಿ ಇರುತ್ತೆ ಈ ಬ್ಯಾಂಗಲ್ಸ್. ತುಂಬಾ ಚೆನ್ನಾಗಿ ಇರುತ್ತೆ. ನೋಡಿ, ಒಂದು ಸೈಡು ಒಂದು ಹ್ಯಾಂಡ್ಗೆ ಈ ರೀತಿ ಹಾಕ್ಕೊಳ್ಬಹುದು. ಇದು ಈ ಒಂದು ಹ್ಯಾಂಡ್ಗೆ, ಎರಡು ಕೈಗೂ ಹಾಕ್ಕೊಂಡು ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಕಾಣಿಸುತ್ತೆ ಹಾಕ್ಕೊಂಡಾಗ. ಪ್ಲೀಸ್ ನನ್ನ ಒಂದು ವಿಡಿಯೋಗೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಿಮಗೆ ಈ ಬ್ಯಾಂಗಲ್ ರಿಲೇಟೆಡ್ ಇನ್ನೇನೇನು ಇನ್ಫಾರ್ಮೇಷನ್ ಬೇಕು ಕೇಳಿದ್ರೆ ನಾನು ನೆಕ್ಸ್ಟ್ ದಿನಗಳಲ್ಲಿ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿದರೆ ಅದೇ ಥರ ವೀಡಿಯೋಸನ್ನು ಮಾಡ್ತೀನಿ.
ಈ ವಿಡಿಯೋ ನನಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.